ಮಧು ಮಂಚಕೆ ವಿಧಿ ಹಂಚಿಕೆ ಅದಕ್ಕೇಕೆ ಅಂಜಿಕೆ ಶಂಕೆ. ನಾವು ಹೆಣ್ಣು ನೋಡೋದಂದರೆ ಒಂದು ಎಷ್ಟೋ ಎಮೋಷನ್ನು, ಮೈಯೆಲ್ಲ ಜುಮ ಜುಮ ಅನ್ನೋದು ಆ ಥರ ಎಲ್ಲ ಆಗೋದು. ಈ ಫೈನಾನ್ಷಿಯಲ್ ಸಪೋರ್ಟ್ ಇಲ್ದಿರ ಇವತ್ತೇನು ನಡೆಯಲ್ಲ. ನಾನು ಪ್ರೀತಿ ಎಲ್ಲಿವರೆಗೂ ಕರ್ಕೊಂಡೋಗುತ್ತೆ ಅವ್ರನ್ನ. ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು, ಬೆಳೆಸ್ಕೊಂಡಿರ್ಬೇಕಂತಂದ್ರೆ ಯು ನೀಡ್ ಅ ಲಾಟ್ ಆಫ್ ಪೇಷನ್ಸ್. ಮೆಲ್ಲು ಸೀರೆ ಸೊ ಯೂಟ್ಯೂಬಲ್ಲಿ ಕಪಲ್ ಆಫ್ ಸಾಂಗ್ಸ್ ಸ್ಟುಡಿಯೋಲ್ಲಿ ಹಾಡಿ ಆನ್ ಮ್ಯೂಸಿಕ್ ಎಲ್ಲ ಮಾಡೋನು ಶಶಿ ಮಾಡಿ ಹಾಕ್ತಾ ಇದ್ದೆ. ಜೋಕೆ ಹಾಡಿದಾಗ ನಂಗೆ ತುಂಬ ಹೆಸಿಟೇಷನ್ ಇತ್ತು ವಿಡಿಯೋ ಮಾಡ್ಕೊಳ್ಳೋಕ್ಕೆ. ನಮ್ಮ ಫಾದರ್ ನಮಗೆ ಒಂದು ಒಗೆದ್ರೆ ಇನ್ನೊಂದು ಬಟ್ಟೆ ಹಾಕ್ಕೊಳ್ಳೋಕ್ಕೆ ಇಷ್ಟೇ ಇರಬೇಕು. ಯಾಕಂದರೆ 5 ಜನ ಮಕ್ಕಳು, ನಮ್ಮಪ್ಪನಿಗೆ ಇನ್ಕಮ್ ಇರಲಿಲ್ಲ. 6 ಜನ ಬರೋರು, ಒಂದು 5 ಜನ ಸಪೋರ್ಟ್ ಮಾಡೋರು, ಒಂದು 5 ಜನ ಮಕ್ಕಳಿಗೆ ನಮ್ಮಪ್ಪ ಆಗಿನ ಕಾಲದಲ್ಲಿ. ಫೇಸ್ಬುಕ್ಕಲ್ಲಿ ಲೇ ಲದಾಖ್ಗೆ ಹೋಗಿದ್ದು ಒಂದು ಲೇಕ್ದು ಫೋಟೋ ಹಾಕಿ ಬಿಟ್ಟು ಮೆಲ್ಲು ಸೀರೆ ಸವಿಗಾನ ಎದೆ ಝಲ್ಲನೆ ಹೂವಿನ ಬಾಣ. ಯು ಹೆಲ್ಪ್ ದೆಮ್, ವೈ ಯು ವೇಸ್ಟ್? ಮೆಲ್ಲು ಸೀರೆ ಸವಿಗಾನ. ವಾಟ್ ಎ ರೊಮ್ಯಾಂಟಿಕ್ ಸಾಂಗ್ ಸರ್. ಸರ್, ಮೇಡಮ್ ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಕೊಟ್ಟಾಗ ಹೇಗಿತ್ತು ನಿಮ್ಮ ರಿಯಾಕ್ಷನ್? ಫಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರ? ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಆ್ಯಕ್ಚುಲಿ ನಾನೇ ಎನ್ಕರೇಜ್ ಮಾಡಿದ್ದೆ. ಯು ಹ್ಯಾವ್ ಆಲ್ ದ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್, ಯು ಪ್ಲೀಸ್ ಗೋ, ಬಟ್ ವಿ ಶುಡ್ ನಾಟ್ ಟ್ರೀಟ್ ಆ್ಯಸ್ ಎ ಸ್ಲೇವ್ಸ್. ಅವರು ಒಂದು ಇಂಡಿವಿಜುವಲ್ಲು, ಹರ್ ಆಸ್ಪಿರೇಷನ್ ಏನೇನಿರುತ್ತೆ, ಹರ್ ಇದು ಆಸೆ ಆಕಾಂಕ್ಷೆಗಳು ಅದೆಲ್ಲ ಮಾಡೋಕ್ಕೆ ನಾನು ಸ್ವಲ್ಪ ಸಹಾಯನೂ ಮಾಡಿದೆ, ಸಿಕ್ಕಾಪಟ್ಟೆ ಸಪೋರ್ಟು ಮಾಡಿದೆ. ಸೊ ಶಿ ಹಸ್ ಫುಲ್ಫಿಲ್ಡ್ ಆಲ್ಮೋಸ್ಟ್ ಆಲ್. ಎಲ್ಲ ಇವಾಗ ರೆಡಿಯಾಗಿದ್ದಾರೆ. ಏನಾದರೂ ಬರಲಿ, ವಾಟ್ ಎವರ್ ಕಮ್ಸ್ ಟು ಹರ್ ಲೈಫ್, ಶಿ ವಿಲ್ ಟೇಕ್ ಆಫ್. ಅವರು ಮಾತಾಡಬೇಕಾದ್ರೆ ನಮಗೆಲ್ಲ ಏನನ್ಸುತ್ತೆ ಗೊತ್ತಾ ಮೇಡಮ್, ನಾವು ಅಂದ್ಕೊಂಡಿದ್ದು ಜರ್ನಲಿಸ್ಟು ಅಲ್ಲ, ನಾವು ಜರ್ನಲಿಸಮ್ ಫೀಲ್ಡಲ್ಲೇ ಇದ್ದೀವಿ, ಇವ್ರನ್ನೆಲ್ಲ ಫೇಸ್ ನೋಡೇ ಇಲ್ವಲ್ಲ ನಾವು. ಇದೇನಿದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬೂಮ್ ಆಗ್ತಾ ಇದ್ದಾರಲ್ಲ, ಇವ್ರು ಯಾರು? ಬರೀ 1 ಇಯರಿಂದ ಅಷ್ಟೇ ಇವ್ರು ಸೋಷಿಯಲ್ ಮೀಡಿಯಾ. ಅಲ್ಲಿವರೆಗೂ ಅವರು ಎಂಟ್ರೇ ಆಗಲಿಲ್ಲ. ನಾನು ಹೇಳಿದ್ರು ಎಂಟ್ರ್ ಆಗಲಿಲ್ಲ. ಇಲ್ಲ, ಐ ಹ್ಯಾವ್ ಟು ಸಿಂಗ್ ಫಸ್ಟ್, ಐ ಹ್ಯಾವ್ ಟು ಪ್ರಾಕ್ಟೀಸ್. ಜಸ್ಟ್ 1 ಇಯರ್ ಅಷ್ಟೇ. 1 ಇಯರಿಂದನೇ ಯು ಆರ್ ಸೀಯಿಂಗ್ ಅವರ್ ಫೇಸ್ ಆ್ಯಂಡ್ ವೆರಿ ಹೆಸಿಟೆಂಟ್. ಫೇಸ್ಬುಕ್ಕಲ್ಲಿ ಲೇ ಲದಾಖ್ಗೆ ಹೋಗಿದ್ದು ಒಂದು ಲೇಕ್ದು ಫೋಟೋ ಹಾಕಿ ಬಿಟ್ಟಿದ್ದೆ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅದೇ ಫೋಟೋನೇ ಕಂಟಿನ್ಯೂ ಆಯಿತು. ದ ಆ್ಯಕ್ಚುಯಲ್ ಥಿಂಗ್ ಸ್ಟಾರ್ಟೆಡ್ ಆಫ್ ವೆನ್ ಐ ಮೇಡ್ ಅ ಡಿಸಿಷನ್. ಹಾಡೋಕ್ಕೆ ಶುರು ಮಾಡೋದು ಸೊ ಯೂಟ್ಯೂಬಲ್ಲಿ ಕಪಲ್ ಆಫ್ ಸಾಂಗ್ಸ್ ಸ್ಟುಡಿಯೋಲ್ಲಿ ಹಾಡಿ ಆನ್ ಮ್ಯೂಸಿಕ್ ಎಲ್ಲ ಮಾಡೋನು ಶಶಿ ಮಾಡಿ ಹಾಕ್ತಾ ಇದ್ದೆ. ಸೊ ರಿಲಕ್ಟೆಂಟಾಗಿ ವಿಡಿಯೋ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಜೋಕೆ ಹಾಡಿದಾಗ ನಂಗೆ ತುಂಬ ಹೆಸಿಟೇಷನ್ ಇತ್ತು ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ಬಟ್ ಕೇಳಿದಾಗ ಹಸ್ಬೆಂಡ್ಗೆ ಹೇಳಿದ್ರು ಹಾಡಿದ್ದೇ ಉಂಟಂತೇನು, ವಿಡಿಯೋಲ್ಲಿ ಏನು ಪ್ರಾಬ್ಲಮ್ ಇದೆ ನಿನಗೆ ಅಂತ. ಸೊ ದಟ್ ಈಸ್ ಹೌ ಒಂದು ಕಾನ್ಫಿಡೆನ್ಸ್ ಅವತ್ತು ಬಂತು. ಬಟ್ ವೆನ್ ಐ ಸ್ಟಾರ್ಟೆಡ್ ಪಾಡ್ಕಾಸ್ಟ್ ಮಾಡೋಕ್ಕೆ ಶುರು ಮಾಡಿದಾಗ, ಟ್ರಸ್ಟ್ ಮಾಡ್ತಿರೋ ಇಲ್ವೋ, ನಂಗೆ ಫೋಟೋ ಹಿಡ್ಸ್ಕೊಳಕ್ಕೆ ಇಷ್ಟ ಆಗ್ತಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಬಿಕಾಸ್ ದಪ್ಪಗಿದ್ದೆ. ನನ್ನನ್ನು ನಾನು ಫೋಟೋಲ್ಲಿ ನೋಡಿಬಿಟ್ರೆ ನನಗೆ ಬೇಜಾರಾಗ್ಬಿಡೋದು. ಇವತ್ತು ದಪ್ಪಗಿದ್ದೀನಿ, ನಾಟ್ ದಟ್ ಇವತ್ತು ಸಣ್ಣಗಿದ್ದೀನಿ ಅಂತಲ್ಲ, ಬಟ್ ಇನ್ನೂ ದಪ್ಪಗಿದ್ದೆ. ಆಗ ಬೇಜಾರಾಗೋದು, ಏನಪ್ಪ ನಾನು ಇಷ್ಟೊಂದು ದಪ್ಪಗಿದ್ದೀನಿ ಅಂತ. ಇವತ್ತು ದಿನ ಬೆಳಗಾದರೆ ಫೋಟೋ ಅಂದರೆ ಒಂದು ಕ್ಯಾಮ್ರಾ ಮುಂದೆ ನಿಂತಿರ್ತೀನಿ ಅಂದರೆ ಫಸ್ಟ್ ನನ್ನನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಂಡಾಗಲೇ ನನಗೇನಾದರೂ ಮಾಡೋಕ್ಕೆ ಸಾಧ್ಯ ಆಗೋದು. ನಿಮ್ಮ ಟ್ಯಾಲೆಂಟ್ ಮುಂದೆ ಇದೆಲ್ಲ ದಪ್ಪ ಏನು ನಡೆಯಲ್ಲ ಮೇಡಮ್. ನಿಮ್ಮಲ್ಲಿ ಏನು ಸ್ಕಿಲ್ ಇದೆ ಅಷ್ಟೇ. ಓಕೆ, ಸರ್ಗೆ ಯಾವ್ದಾದ್ರು ಸಾಂಗ್ ಡೆಡಿಕೇಟ್ ಮಾಡಿದ್ರೆ ಯಾವ್ದು ಹೇಳ್ತೀರಾ? ಹಾಂ ಸರ್, ಮೇಡಮೇ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಸಾಂಗ್ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಹಿಂದಿ ಹಾಡು ಹಾಡ್ತೀನಿ ಎಲ್ಲ. ಈ ಲೈಕ್ಸ್ ಬೀತಿನ ಬಿತಾಯಿ ರನಾ ಬಿರಹಾ ಬಿತಾಯಿ ರನಾ ಅಖಿಯೋ ಸೆ ಲಾಕ್ ಬಿತಾಯಿ ರನಾ. ಯೂಶಲಿ ಸೂಪರ್. ಒಂದು ಕನ್ನಡ ರೊಮ್ಯಾಂಟಿಕ್ ಆಗಿರೋ ಸರ್ಗೆ. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಇಂದು
ಪಾವ ಪಾವ. ಸೂಪರ್ ಸರ್, ತುಂಬಾ ಎಮೋಷನಲ್ ಆದ್ರು. ಸರ್ದು ಫಸ್ಟ್ ಲವ್ ಲಾಸ್ಟ್ ಲವ್ ನಾನೇ. ಓಕೆ, ಇನ್ನೊಂದು ಹಾಡು ಸರ್ಗೆ. ಸರಿಗೆ ಅದು oh my god, ತುಂಬಾ ಎಮೋಷನಲ್. ವಾಟ್ ಸಾಂಗ್ಸ್ ಎಲ್ಲ ಸಿಂಗ್ ಜ್ಞಾಪಕ ಬರ್ತಿಲ್ಲಮ್ಮ. ಕನ್ನಡ. ಮೆಲ್ಲು ಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಮೆಲ್ಲು ಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಮನದಾಸೆ ದೂಡಿದ ಬಯಕೆ ನಾನ ಕಾಡುವುದೇಕೆ. ಮನದಾಸೆ ದೂಡಿದ ಬಯಕೆ ನನಸಾಗಿ ಕಾಡುವುದೇಕೆ. ಮಧುಮಂಚಕೆ ವಿಧಿ ಹಂಚಿಕೆ, ಅದಕ್ಕೇಕೆ ಅಂಜಿಕೆ ಶಂಕೆ. ಮೆಲ್ಲು ಸೀರೆ ರೊಮ್ಯಾಂಟಿಕ್ ಸಾಂಗ್ ಸರ್. ಸಾಂಗ್ಗಿಂತ ವಿ ಆರ್ ರೊಮ್ಯಾಂಟಿಕ್ ಆಸ್ ಅ ಕಪಲ್. ವಿ ಆರ್ ವೆರಿ ಎಕ್ಸ್ಪ್ರೆಸಿವ್. ನಮಗೆ ನನ್ನ ಪ್ರೀತಿನಾಗಲಿ ಅವ್ರ ಪ್ರೀತಿನಾಗಲಿ ನಾವು ಹಂಚ್ಕೋತೀವಿ, ಅಂದರೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದು ಅಫ್ಕೋರ್ಸ್ ಸೀಕ್ರೆಟ್ ಆಗಿ ಎಲ್ರ ಮುಂದೆ ಅಲ್ಲ, ಬಟ್ ಎಸ್ ಇರ್ಬೇಕಲ್ಲ ಅದು. ವಿ ಆರ್ ದೇ, ವಿ ಆರ್ ಡೆಫಿನೆಟ್ಲಿ ದೇ. ಓಕೆ. ಅಂಡ್ ಇವಾಗಿನ ಕಾಲದಲ್ಲಿ ಮದುವೆ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ನೆನ್ನೆ ಮೀಟಪ್ ಆಗ್ತಾರೆ, ಇವತ್ತು ಡೇಟಿಂಗ್ ಮಾಡ್ತಾರೆ, ನಾಡಿದ್ದು ಮದುವೆ ಆಗ್ತಾರೆ. ಮದುವೆ ಆಗಿಲ್ಲ ಅಂದ್ರೆ ಬ್ರೇಕಪ್, ಮದುವೆ ಆದ್ರೆ ಡಿವೋರ್ಸ್. ಒಂದ್ ರೀತಿಯಾಗಿ ಅದು ನಾವು ಬೆಳಗ್ಗೆ ಮಾರ್ನಿಂಗ್ ಹಿಂಗ್ ಬ್ರೇಕ್ಫಾಸ್ಟ್ ತಗೊಳ್ತೀವಿ, ಹಂಗಾಗ್ಬಿಟ್ಟಿರುತ್ತೆ. ಹಿಂಗೆ ಲಾಂಗ್ ಟೈಮ್ ಒಂದು ಬೆಸ್ಟ್ ರಿಲೇಶನ್ಶಿಪ್, ಕಷ್ಟ ಸುಖ ಎಲ್ಲ ಬಂದ್ರು ಇರ್ಬೇಕು ಅನ್ನೋದಕ್ಕೆ ನೀವು ಕಂಡ್ಕೊಂಡಂತ ಅನುಭವಗಳು ಅಥವಾ ಯುವತಿಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಸರ್ ನೀವು? ಹೇಳೋದಂದರೆ, ನಾವು ಮದುವೆ ಅಂದರೆ ತುಂಬ ಎಮೋಷ್ನಲ್ ಆಗಿರುತ್ತೆ ನಮ್ಮ ಲೈಫಲ್ಲಿ. ಈಗಿನ ಕಾಲದಲ್ಲಿ ಏನಕ್ಕೆ ಈ ಥರ ಆಗುತ್ತೆ ಅಂದರೆ, ಆಲ್ರೆಡಿ 4-5 ಅಫೇರ್ಗಳು ನಡೀತಾ ಇರ್ತಾರೆ. ಫೇಸ್ಬುಕ್ಕಲ್ಲಿ ಒಂದು 10 ಅಫೇರ್ ನಡೆಸ್ತಾ ಇರ್ತಾರೆ. ಈ ಥರ ಸೋಷಿಯಲ್ ಮೀಡಿಯಾನಲ್ಲಿ ಮಾಡ್ತಾರೆ, ಫಿಸಿಕಲ್ ಕಾಂಟ್ಯಾಕ್ಟ್ ಎಲ್ಲ ಇಟ್ಕೊಳ್ತಾರೆ. ಸೊ ದಟ್ ನೀವು ಮದುವೆ ಆದ್ರೂ ಏನು ಅನಿಸಲ್ಲ ಅವ್ರಿಗೆ, ಅಂಥ ಎಮೋಷ್ನಲ್ ಬಾಂಡೇಜ್ ಎಸ್ಟಾಬ್ಲಿಷ್ ಆಗಲ್ಲ. ಬಿಕಾಸ್ ಆಫ್ ದಿಸ್ ನಮಗೆ ಅವರು ಲಾಂಗಿವಿಟಿ ಕಮ್ಮಿ ಆಗಿಬಿಡುತ್ತೆ, ರಿಲೇಷನ್ಶಿಪ್ದು ಲಾಂಗಿವಿಟಿ ಕಮ್ಮಿ ಆಗಿಬಿಡುತ್ತೆ. ನಾವು ಹೆಣ್ಣು ನೋಡೋದಂದರೆ ಒಂದು ಎಷ್ಟೋ ಎಮೋಷನ್ನು, ಮೈಯೆಲ್ಲ ಜುಮ ಅನ್ನೋದು, ಆ ಥರ ಎಲ್ಲ ಆಗೋದು. ಇವಾಗ ಏನಂತೆ ಏನಿಲ್ಲ, ಕ್ಯಾಶುವಲ್ ಆಗಿ ಹೋಗ್ತಾರೆ ಬರ್ತಾರೆ. ಸೊ ಅದಕ್ಕೆ ನೀವೇನು ಹೇಳಿದ್ರಲ್ಲ, ಬ್ರೇಕಪ್ಪು ಡೈವೋರ್ಸು ಅದು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗಿರೋದು. ಆ ಎಮೋಷ್ನಲ್ ಬಾಂಡೇಜ್ ಇಲ್ಲ. ಅದೆಲ್ಲ ಸ್ಕೂಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ, ಕಾಲೇಜಿಂದ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇವೆಲ್ಲ. ಸೊ ಮೇ ಬಿ ಅದನ್ನು ಟೆಕ್ನಾಲಜಿನ ನಾವು ಪಾಸಿಟಿವ್ ಅಡ್ವಾಂಟೇಜ್ ತಗೊಳ್ಳೋ ಬದಲು ನೆಗೆಟಿವ್ ಅಡ್ವಾಂಟೇಜ್ ಆಗುತ್ತೆ. ಅದರಿಂದ ಫ್ಯೂಚರ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ. ಯಾಕೆಂದರೆ ಆ ಎಮೋಷ್ನಲ್ ಬಾಂಡೇಜ್ ಡೆವಲಪ್ ಕಮ್ಮಿ ಆಗ್ತಾ ಹೋಗುತ್ತೆ. ನನ್ನ ಪ್ರಕಾರ ಸಮಾಧಾನ. ಒನ್ ಶುಡ್ ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್. ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು, ಬೆಳೆಸ್ಕೊಂಡಿರ್ಬೇಕಂತಂದರೆ ಯು ನೀಡ್ ಅ ಲಾಟ್ ಆಫ್ ಪೇಷನ್ಸ್. 100 ಜಗಳ ಬಂದಿರುತ್ತಮ್ಮ ಲೈಫಲ್ಲಿ. 40 ವರ್ಷದಲ್ಲಿ ಬೇಕಾದಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿದೆ, ಬೇಕಾದಷ್ಟು ಮನಸ್ಸಿಗೆ ಬೇಜಾರಾಗಿರುತ್ತೆ, ನನಗೂ ಆಗಿರುತ್ತೆ, ಅವ್ರಿಗೂ ಆಗಿರುತ್ತೆ. ಬಟ್ ಅದು ಟ್ರಾನ್ಸಿಯಂಟು, ಅದು ಒಂದು ಟೈಮ್ ಪೀರಿಯಡಲ್ಲಿರುತ್ತೆ. ಆಗ ನಾವು ಸಮಾಧಾನವಾಗಿದ್ದಾಗ ಒಂದು ರಿಲೇಷನ್ಶಿಪ್ನ ಮುಂದಕ್ಕೆ ತೊಗೊಂಡೋಗಿ, ಹೇಳಿದ್ರಲ್ಲ, ಒಂದು ಹೆಂಡತಿ ಅಂತಂದರೆ ಇಷ್ಟೇ ಅಂತ ಅನ್ಕೋಬಾರ್ದು. ಅವಳು ನನಗೆ ಅಡುಗೆ ಮಾಡಿಕೊಡ್ತಾಳೆ, ನಾನು ನೋಡ್ಕೊತಾಳೆ, ನಮ್ಮ ಸಂಸಾರ ಸಾಕ್ತಾಳೆಲ್ಲ. ಅವಳು ಒಂದು ಇಂಡಿವಿಜುವಲ್, ಅವಳಿಗೂ ಅವಳದೇ ಆಸೆ ಆಕಾಂಕ್ಷೆಗಳಿರುತ್ತೆ. ಅವಳು ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಅಂದ್ಕೊಂಡು ಎನ್ಕರೇಜ್ ಮಾಡಿದ್ದಕ್ಕೆ ತಾನಮ್ಮ ಇವತ್ತು ನಿಮ್ಮ ಜೊತೆಲಿ ಕೂತ್ಕೊಂಡು ನಾನು ಮಾತಾಡ್ತಿರೋದು. ಒಂದು ವಿಷಯ ಹೇಳ್ತೀನಿ, ನಾನು ತುಂಬ ಈಗೋಯಿಸ್ಟಿಕ್ ಪರ್ಸನ್, ತುಂಬ ದುರಹಂಕಾರಿ. ಸೊ ಇವ್ರಿಗೆ ಟ್ರಮೆಂಡಸ್ ಪೇಷನ್ಸು. ಸೊ ಅದರಿಂದ ನೀವು ಹೇಳಿದ್ರಲ್ಲ, ಇಷ್ಟು 40 years ಸೋ ಮಚ್ ರೊಮ್ಯಾಂಟಿಕ್ಕಾಗಿ ಜೀವನ ನಡೆಸಿದ್ದೀವಿ ಅಂತ, ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಪೇಷನ್ಸ್. ನಾನು ಎಷ್ಟೇ ಈಗೋಯಿಸ್ಟಿಕ್ಕಾಗಿ ಎಷ್ಟೇ ಕೋಪ ಬಂದ್ರೂ ಶಿ ಯೂಸ್ ಟು ಕಾಮ್ ಡೌನ್ ಆ್ಯಂಡ್ ಶಿ ಜಸ್ಟ್ ಲಿಸನ್. ಎಷ್ಟನ ಬೈರಿ ಲಿಸನ್. ಆಫ್ಟರ್ವರ್ಡ್ಸ್ ಶಿ ಯೂಸ್ ಟು ಟೇಕ್ ದಿ ಚಾರ್ಜ್. ಒನ್ಸ್ ಐ ಬಿಕೇಮ್ ಕೂಲ್, ನಾನು ಸ್ವಲ್ಪ ಕೂಲ್ ಆಗಿದ ತಕ್ಷಣ ವಾಟ್ ಎ ಫುಲ್ ಯು ಆರ್ ಅಂತ ಪ್ರೂವ್ ಮಾಡ್ಬೋದು. ಸೊ ದಟ್ ಈಸ್ ದ ಸೀಕ್ರೆಟ್. ನಿಜ ಅಮ್ಮ. ತುಂಬ ಅದರಲ್ಲೂ ಹೆಣ್ಣಿಗೆ ತುಂಬ ಸಮಾಧಾನ ಇರಬೇಕನ್ಸುತ್ತಮ್ಮ. ಯಾಕಂದರೆ ಒಂದು ಹೆಣ್ಣು ಶಿ ಕ್ಯಾನ್ ಮೇಕ್ ಆರ್ ಬ್ರೇಕ್ ಅ ರಿಲೇಷನ್ಶಿಪ್. ಅಷ್ಟು ಶಕ್ತಿ ಅವಳ ಶಕ್ತಿನೇ, ಆದಿಶಕ್ತಿನೇ ಅವಳು. ಅವಳೆಲ್ಲ ಕೆಪಾಸಿಟಿ ಇರುತ್ತೆ. ಮೇಕ್ ಆದರೂ ಮಾಡ್ಬೋದು, ಬ್ರೇಕ್ ಆದರೂ ಮಾಡ್ಬೋದು. ಸೊ ಎಲ್ಲರೂ ನೋಡೋರಿಗೆ ನಾನು ಮಾತಾಡ್ತೀನಿ. ಸೊ ಎಲ್ಲರೂ ಅಂದ್ಕೊಂಡಿರೋದು ಜಗತ್ತು, ನಮ್ಮ ಮನೆಗಳಲ್ಲೇ ಅಂದ್ಕೊಂಡಿರೋರು ಎಷ್ಟೋ ವರ್ಷ, ದಟ್ ನಾನು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಬಟ್ ಖಂಡಿತ ಅಲ್ಲ. ಇಟ್ ವಾಸ್ ಓನ್ಲಿ ಮೈ ಪೇಷನ್ಸ್. ಅದು ಗೆಲ್ತು.
ಅವ್ರಿಗೆ ಸಮಾಧಾನ ಬರಬೇಕಾಗಿ ಬಂದ್ಬಿಡ್ತು ಒಂದಷ್ಟು ವರ್ಷಗಳಾದಮೇಲೆ ಎಷ್ಟು ಅಂತ ಕೋಪ ಮಾಡ್ಕೋತಾರೆ. ಆ್ಯಸ್ ದಿ ಏಜಿಂಗ್ ಪ್ರೋಸೆಸ್ ಆಗ್ತಾ ಸ್ವಲ್ಪ ಮೆಚುರಿಟಿನೂ ಬರಬೇಕು. ಫಿಸಿಕಲ್ ಎಜಿಲಿಟಿ ಮೇ ಗೋ ಡೌನ್, ಅಂದರೆ ನೀವು ಫಿಸಿಕಲ್ ಬಾಡಿ ಸ್ವಲ್ಪ ವೀಕ್ ಆಗುತ್ತೆ, ಬಟ್ ಮೆಂಟಲ್ ಬಾಡಿ ಶುಡ್ ಗ್ರೋ. ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ವಿತ್ ಅಸ್. ನೀವೊಂದು ಶಾಪಿಂಗು ಮಾಡ್ತಾ ಇರ್ನಿಲ್ವಂತಲ್ಲ? ಮಾಡಲ್ಲ, ಇವತ್ತವರೆಗೂ ಮಾಡಲ್ಲ. 20 years 20 ಅಲ್ಲ 40 years. 40 years ಅವ್ರು ಮಾಡಿಲ್ಲ, ಅವ್ರು ತಗೊಂಡಿಲ್ಲ. ನಾವು ತಂದ್ಕೊಟ್ರೆ ಬೈಸ್ಕೊಂಡು ಅವ್ರ ಹತ್ರ ಸಹಸ್ರನಾಮಾರ್ಚನೆ ಮಾಡಿಸ್ಕೊಂಡು ಹಠ ಮಾಡಿ ಹತ್ತು ಕರೆದು ಶರ್ಟ್ ಹಾಕಿಸ್ಬೇಕು. ಹಾಕೋ ಪಾಪ ಇವತ್ತು ಎಲ್ಲೋ ಹೋಗ್ಬೇಕು, ನೀನು ಎಲ್ಲಾದರೂ ಬಂದ್ರಿ ಇವತ್ತು ಹೇಳ್ತಾರೆ ನಾನು ಡ್ರೈವರ್ ಅಂತ ಹೇಳ್ಬಿಡು, ನನ್ನ ಗಂಡ ಅಂತ ನೀನು ಹೇಳಲೇಬೇಡ ಅಂತಾರೆ. ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನ್ನ ಜೊತೆ ಬಂದಾಗ ಒಂಚೂರು ನೀಟಾಗಿ ಬನ್ನಿರಿ ಅಂತ. ಅವ್ರ ಸಪೋರ್ಟ್ಗೇನೆ ಏನಿಲ್ಲ. ಒಂದು ಬಡ ಮಕ್ಕಳಿಗೆ ಏನೋ ಮಾಡ್ತೀಯ, ಸ್ಕೂಲ್ಗೆ ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಟೀಚ್ ಮಾಡೋರು ಫ್ರೀ. ಅದೇ ಥರನೇ ಈ ಹುಡುಗಿ ಸಿಕ್ಕಿರೋದು ನಮಗೆ, ಯಾವುದೋ ಒಂದು ಗೌರ್ಮೆಂಟ್. ಯು ಹೆಲ್ಪ್ ದೆಮ್, ವೈ ಯು ವೇಸ್ಟ್? 1,000 ಎಲ್ಲರೂ ಒಂದು 100 ಲೈಫ್ ಟೈಮ್ಸ್ಗೆ ಆಗುವಷ್ಟು ಇದು ಮಾಡಿ ಇಟ್ಟಿರ್ತಾರೆ ಡ್ರೆಸ್ಗಳು. ಇರೋದು ಒಂದೇ ಲೈಫ್ ಟೈಮ್, ಒಂದು ಲೈಫ್ ಟೈಮ್ಗೆ ಅಷ್ಟು ಡ್ರೆಸ್ ಬೇಕು. ಹೇಳಿದ್ದಾರೆ ನನಗೆ, ಕಂಟೈನರ್ ಸರ್ವಿಸ್ ಇಲ್ಲ, ನಿನ್ನ ಸಮಾಧಿಗೆ ಹೋದ್ರೆ ಒಂದು ಕಂಟೈನರಲ್ಲಿ ನಿನ್ನ ಬಟ್ಟೆ ಕಳ್ಸೋಕ್ಕಾಗಲ್ಲ ನಾನು. ಕೊರಿಯರ್ ಸರ್ವೀಸು ಇವಾಗ ನೋಡಿ, ಯಾರ ಮನೆಗಾದರೂ ಹೋದರೆ ನೀವು ಅವ್ರ ಮನೆಯಲ್ಲಿ ದೇವರೇ ಕಾಪಾಡಪ್ಪ ನಾನು ಒಳ್ಳೆ ವ್ಯಕ್ತಿ ಆಗಬೇಕು ಅಂತಾರೆ. ಸುಮ್ಮನೆ ಹಿಂಗೆ ನೀರು ತೆಗೆದು ನೋಡಿದ್ರೆ 1,000 ಜೊತೆ ಚಪ್ಪಲಿ, 2,000 ಜೊತೆ ಬಟ್ಟೆ ಎಲ್ಲ ಇರುತ್ತೆ. ದಟ್ ಮೀನ್ಸ್ ನನಗೆ ಮೋಕ್ಷ ಕೊಡಪ್ಪ ಅಂದರೆ 1,000 ಲೈಫ್ ಟೈಮ್ ಬರೋಷ್ಟು ಎಲ್ಲ ಈಗಲೇ ಮಾಡಿಟ್ಬಿಟ್ಟಿರ್ತಾರೆ. ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಅವ್ರಿಗೆ, ಅದ್ರ ವಿಷಯನೂ ಗೊತ್ತಿಲ್ಲ. ಬಟ್ ನಿನ್ನ ಆಸ್ಪಿರೇಷನ್ನೇ ಒಂಥರ ನಮಗೆ ಮೋಕ್ಷ ಕೊಡು ಅನ್ನೋದು. ಇಲ್ಲಿ ಬೀರಿನಲ್ಲಿ ನೋಡಿದ್ರೆ ಒಂದು 100 ಲೈಫ್ ಟೈಮ್ಸ್ ಬರೋಷ್ಟು ಡ್ರೆಸ್ಗಳು ಇಟ್ಕೊಂಡಿರ್ತಾರೆ. ಸೊ ನಾನು ಒಂದು 4 ಜನ ಮಕ್ಕಳಿಗೆ ಹೆಲ್ಪ್ ಆಗಲಿ, ಇಷ್ಟು 4 ಜೊತೆ ಸಾಕು ಡ್ರೆಸ್. ಅದು ಆ್ಯಕ್ಚುಲಿ ನಮ್ಮ ಫಾದರಿಂದ ಬಂದಿರೋದು. ನಮ್ಮ ಫಾದರ್ ನಮಗೆ ಒಂದು ಒಗೆದ್ರೆ ಇನ್ನೊಂದು ಬಟ್ಟೆ ಹಾಕ್ಕೊಳ್ಳೋಕ್ಕೆ ಇಷ್ಟೇ ಇರಬೇಕು. ಯಾಕಂದರೆ 5 ಜನ ಮಕ್ಕಳು, ನಮ್ಮಪ್ಪನಿಗೆ ಇನ್ಕಮ್ ಇರಲಿಲ್ಲ. 6 ಜನ ಬರೋರು, ಒಂದು 5 ಜನ ಸಪೋರ್ಟ್ ಮಾಡೋರು, ಒಂದು 5 ಜನ ಮಕ್ಕಳಿಗೆ. ನಮ್ಮಪ್ಪ ಆಗಿನ ಕಾಲದಲ್ಲಿ 5 ಜನ ಮಕ್ಕಳನ್ನ ಸಾಕ್ಬಿಟ್ಟು ಇನ್ನೊಂದು 5 ಜನ ಮಕ್ಕಳಿಗೆ ಸಪೋರ್ಟ್ ಮಾಡೋರು. ಸೊ ಜೆನೆಟಿಕ್ಸ್ ಸ್ವಲ್ಪ ಬಂದಿದೆ. ಇಲ್ಲಮ್ಮ, ಇವತ್ತು ನಾನು ನನ್ನ ಮಕ್ಕಳನ್ನ ಸಾಕಿದ್ದೀನಿ ಅಂತ ಪ್ರೌಡಾಗಿ ಹೇಳ್ಕೊಳ್ಳೋದು ಪ್ರಯೋಜನ ಇಲ್ಲ. ಬಿಕಾಸ್ ಇಟ್ ಈಸ್ ಆಲ್ ಫೈನಾನ್ಷಿಯಲ್ ಸಪೋರ್ಟ್ ಇಲ್ದಿರ ಇವತ್ತು ಏನೂ ನಡೆಯಲ್ಲಮ್ಮ. ನಾನು ಪ್ರೀತಿ ಎಲ್ಲಿವರೆಗೂ ಕರ್ಕೊಂಡೋಗುತ್ತೆ ಅವ್ರನ್ನ? ದುಡ್ಡು ತೆಗೆದ್ರೆ ತಾನಮ್ಮ ಅವ್ರನ್ನ ಓದ್ಸೋಕ್ಕಾಗೋದು, ಒಂದು ಮಾಡೋಕ್ಕಾಗೋದು, ಏನಾದರೂ ಮಾಡ್ಸೋಕ್ಕಾಗೋದು. ದ್ಯಾಟ್ ಹೀ ಈಸ್ ವೆರಿ ಗ್ರೇಟ್. ಆ ಪೆನ್ಷನಲ್ಲಿ ನಾವು ಹಂಚ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ನಮ್ಮ ಮಕ್ಕಳು ನಮ್ಮ ಜೀವ. ಈಗ ಇವಳು ಬಂದು 10 ವರ್ಷ ಆಯಿತು, ಅವ್ನು ಬಂದು 7 ವರ್ಷ ಆಯಿತು. ಬಟ್ ಫ್ರಮ್ ದ ಡೇ ಹಿ ವಾಸ್ ಅ ಪೆನ್ಷನರ್ ಆಲ್ಸೋ, ಅದರಲ್ಲೇ ಶೇರ್ ಮಾಡ್ಕೊಂಡು ನಾವು ಎಲ್ಲರೂ ಇದ್ದೀವಿ ಹೊರತು. ಅಂದರೆ ನೀವು ಬಡ ಮಕ್ಕಳಿಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಹೋಗಿ ಹೌದಮ್ಮ, ನಾನು ಇಂಗ್ಲೀಷ್ ಟೀಚರ್. ಬಡ ಮಕ್ಕಳೆಲ್ಲ ಇಂಗ್ಲೀಷ್. ನಾನು ಹೋಗಿದ್ದಿದ್ದು ಗೌರ್ಮೆಂಟ್ ಸ್ಕೂಲಿಗೆ, ನಾನು ಇಂಗ್ಲೀಷ್ ಹೇಳ್ಕೊಡ್ತೀನಿ. ಹಂಗಾಗಿ ಅವಳು ಮನೆಗೆ ಬಂದು ವಾಲಂಟಿಯರ್ ಟೀಚರು. ನಾನು ಅವಳು ಫಸ್ಟ್ ಬೈಕೊಂಡ್ಲು ನನ್ನ ಚೆನ್ನಾಗಿ, ಇಷ್ಟು ಹೋಮ್ವರ್ಕ್ ಕೊಡ್ತಾಳೆ ಅಮ್ಮ, ಬರ್ತಾಳೆ ಯಾಕಪ್ಪ ಬರ್ತಾಳೆ ಸ್ಕೂಲ್ಗೆ ಅಂತ. ಇವತ್ತು ಆ ಅಮ್ಮನ ಸಾಕೋಳು ಅವಳು. ಸೊ ಹೌ ಲೈಫ್ ಗೋಸ್ ಅರೌಂಡ್. ಯಾವಾಗಲೂ ಹೇಳ್ತಾರೆ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಾರಮ್ಮ. ನೀವೇನು ಮಾಡಿರ್ತೀರೋ ಅದನ್ನು ಅನುಭವಿಸ್ತಾ ಇರ್ತೀರ ನೀವು. ಸೊ ನಾವು ಏನು ಮಾಡಿದ್ದೀವೋ, ಸಣ್ಣ ಪುಟ್ಟ ಮಾಡಿದ್ದೀವೋ, ಇವತ್ತು ಆ ಮಕ್ಕಳು ನಮ್ಮನ್ನು ನೋಡಿಕೊಂಡು ಆ ಸಂತೋಷ ಇದೆ. ಎಲ್ಲಿ ಮೇಡಮ್? ಇಲ್ಲೇ ಬೆಂಗಳೂರಲ್ಲೇ? ಹೌದಮ್ಮ, ಬೆಂಗಳೂರಲ್ಲೇನೆ. ಬೆಂಗಳೂರಲ್ಲಿ ಸಂಜಯ್ ನಗರ, ಅಶ್ವಥ್ ನಗರ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ನಾನು. ಫಸ್ಟ್ ಟೈಮ್ ಅವ್ರದ್ದು ವಿಡಿಯೋ ವೈರಲ್ ಆದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಟು ಬಿ ಆನೆಸ್ಟ್, ಆ್ಯಕ್ಚುಲಿ ನಾನೇ ಸಪೋರ್ಟ್ ಮಾಡಿದ್ದು ವೈರಲ್ ಆಗೋಕ್ಕೆ. ಸ್ವಲ್ಪ ಎಲ್ಲ ಕಡೆ ಗೊತ್ತಿರೋರಿಗೆಲ್ಲ ಫಾರ್ವರ್ಡ್ ಮಾಡಿ, ಅವ್ರಿಗೆಲ್ಲ ಹೇಳಿ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ವೆರಿ ಹ್ಯಾಪಿ. ಬಿಕಾಸ್ ದ ಟ್ಯಾಲೆಂಟ್ ಇದೆ, ನೋಟಿಸ್ ಮಾಡ್ತಾ ಇಲ್ಲ ಯಾರನ್ನು. ಸೊ ಅದಕ್ಕೋಸ್ಕರ ಸರಿಗಮ್ಮಗೆ ಹೋಗಿದ್ದಾರೆ ವಿತ್ ಗ್ರೇಟ್ ಡಿಫಿಕಲ್ಟಿ. ಈವನ್ ದೋ ಶಿ ಈಸ್ ಕ್ಯಾನ್ಸರ್, ಇದು ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಕೊಟ್ಟಿಲ್ಲ. ಶಿ ಹ್ಯಾಸ್ ಟು ಸ್ಟ್ಯಾಂಡ್ ಇನ್ ದ ಕ್ಯೂ ವಿತ್ 200-300 ಪೀಪಲ್. ಶಿ ವಿಲ್ ಗೆಟ್ ಟರ್ನ್, ಶಿ ಹ್ಯಾಸ್ ಟು ಗೆಟ್ ಹರ್ ಟರ್ನ್. ದೆನ್ ಇದು ಸೊ ಅದೊಂದು ರಿಯಲಿ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಬಾಡಿ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಅವ್ರಿಗೆ. ಬಟ್ ಸ್ಟಿಲ್ ಆರ್ ಸ್ಮೈಲ್ ಐ ಕೆನಾಟ್ ಟೇಕ್ ವಿತ್ ಆಲ್ ದ ಟಾರ್ಚರ್ ಇನ್ ಮೈ ಲೈಫ್. ಎಷ್ಟೇ ಟಾರ್ಚರ್ ಕೊಟ್ಟರು ಬಟ್ ಸ್ಮೈಲ್ ಹ್ಯಾಸ್ ಕೆಪ್ಟ್ ಹರ್ ಅಲೈವ್.
ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.